ಇನ್ನೊಂದು ಪ್ರಶ್ನೆಯಲ್ಲಿ ಏನಂತಂದ್ರೆ ಅದ್ರ ಪ್ಲಸ್ ಮೈನಸ್ ನೀವು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಸಂಪೂರ್ಣ ನಿಮಗೆ ಗೊತ್ತಿರುತ್ತೆ ಮಾಹಿತಿ. ಅಂದ್ರೆ ಈಗ ನೆರೆ ಆಂಧ್ರದಲ್ಲಿ ಜಾರಿ ತಂದಿರೆ ಕಾನೂನು. ಅಂದ್ರೆ ಒಂದು ಟಿಕೆಟ್ ಯಾವ್ದು ಮಲ್ಟಿಪ್ಲೆಕ್ಸ್ ಆಗಿ ಯಾವುದೇ ಆಗ್ಲಿ ₹100 ಈ ತರ ಒಂದು ಟಿಕೆಟ್ ಅನ್ನು ನಿಗದಿ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಆ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಥವಾ ಚಿತ್ರತಂಡಕ್ಕೆ ನಷ್ಟ ಆಗುತ್ತೆ ಅಂತ ಯಾವ್ದ್ರ ಬಗ್ಗೆ ಅಂದ್ರೆ ಪ್ಲಸ್ ಮೈನಸ್ ಯಾವ ತರ ಇದೆ ಅಂತ ಹೇಳ್ತೀರಾ ಮೇಡಮ್? ಕೋರ್ಟಲ್ಲಿದೆ ಈ ಮ್ಯಾಟ್ರು. ಕರ್ನಾಟಕ ಸರ್ಕಾರ ₹200 ಟಿಕೆಟ್ ಮಾಡಿದೆ. ಅದು ಸಾರ್ವಜನಿಕರಿಗೆ ಅಂದರೆ ನೋಡಿ, ನೀವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಈ ₹200 ಟಿಕೆಟು ಅಂತ ಹೇಳ್ತಿದ್ದೀರಲ್ಲ, ಕೇಂದ್ರದಲ್ಲಿ ತಗೊಳ್ಳಿ, ಅಂದರೆ ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ, ಕೇರಳ ತಗೊಳ್ಳಿ, ಅಲ್ಲೆಲ್ಲ ₹150-200 ಒಳಗಿರೋದು. ಓಕೆ, ನಮ್ಗೆ ₹200 ಜನಕ್ಕೆ ಸಹಾಯ ಆಗಲಿ ಅಂತ, ಹೆಚ್ಚು ಥಿಯೇಟ್ರಿಗೆ ಜನ ಬಂದರೆ ಥಿಯೇಟ್ರು ತುಂಬಲಿ ಅಂತ, ಜನರಿಗೆ ಸಹಾಯ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಹೇಳಿ? ಅನ್ನಭಾಗ್ಯ ಕೊಡ್ತು. ಸಿದ್ದರಾಮಯ್ಯವರು ಅನ್ನಭಾಗ್ಯ ಕೊಟ್ಟರು. ಯಾರಿಗೆ ಕೊಟ್ಟರು? ಸಾರ್ವಜನಿಕರು ಯಾರೂ ಕೂಡ ಹಸದಿರಬಾರ್ದು ಅಂತ ಕೊಟ್ಟರು. ಶಕ್ತಿ ಯೋಜನೆ ತಂದರು. ಯಾರಿಗೆ ಕೊಟ್ಟರು? ಸಾರ್ವಜನಿಕವಾಗಿರ್ತಕ್ಕಂಥ ಸಾರ್ವಜನಿಕರಿಗೆ, ಅದರಲ್ಲೂ ಮಹಿಳೆಯರಿಗೆ, ಗಂಡನ ಹತ್ರ ಮಕ್ಕಳ ಹತ್ರ ಬೇಡ್ಕೋಬೇಕಾಗಿತ್ತು. ಒಂದು ತವ್ರ ಮನೆಗೆ ಹೋಗೋಕ್ಕೋ ಅಥವಾ ಒಂದು ದೇವಸ್ಥಾನ ನೋಡೋಕ್ಕೋ ಅಥವಾ ತನಗೆ ಬದುಕಲ್ಲಿ ತಾಯಿ ಮನೇನ ಕಣ್ಣಲ್ಲೇ ನೋಡಿರಲ್ಲ, ಯಾವ್ಯಾವ ಹಿಂಸೆನ ಅನುಭವಿಸ್ಕೊಂಡ್ರೂ ಕೂಡ ಆ ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಇಲ್ಲ ಮಗನ ಹತ್ರ ಬೇಡಬೇಕು, ಇಲ್ಲ ಗಂಡನ ಹತ್ರ ಬೇಡಬೇಕು, ಯಾರ ಹತ್ರ ಬೇಡಬೇಕು. ಇಂಥ ಸಂದರ್ಭದಲ್ಲಿ ಸರ್ಕಾರ ಸಾರ್ವಜನಿಕರ ಬಗ್ಗೆ ಆಲೋಚನೆ ಮಾಡ್ತು. ಇಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಬರೋಕ್ಕಿಂತ ಮುಂಚಿನ ಸರ್ಕಾರಗಳವರೆಗೂ ಕೇವಲ ಸರ್ಕಾರಗಳು ರಸ್ತೆ ಯೋಜನೆ ಈ ಥರ ಮಾಡ್ತಿತ್ತು. ಇಲ್ಲಿ ಗ್ಯಾರಂಟಿ ಯೋಜನೆ ಬಂತಲ್ಲ, ಮನೆಯಲ್ಲಿರ್ತಕ್ಕಂಥ ಹೆಣ್ಣಿಗೆ ₹2,000 ಕೊಡುವಂಥದ್ದು ತಿಂಗಳಿಗೆ, ಅಥವಾ ಎಲೆಕ್ಟ್ರಿಸಿಟಿಯಲ್ಲಿ ಹೆಣ್ಮಕ್ಳುಗಳಿಗೆ, ಹೆಚ್ಚು ಹೊತ್ತು ಓದುವಂಥ ಮಕ್ಕಳುಗಳಿಗೆ ಸಹಾಯ ಆಗಲಿ ಅಂತ ಮಾಡಿದ್ದು. ಈ ಎಲ್ಲ ಕಾಂಗ್ರೆಸ್ಸಿನ ಯೋಜನೆಗಳನ್ನು ನೀವು ಒಂದು ಸೆಕೆಂಡ್ ಯೋಚನೆ ಮಾಡಿ, ಇವೆಲ್ಲವೂ ಕೂಡ ಬಂದು ಮಾಡಿರೋದು ಸಾರ್ವಜನಿಕರಿಗೆ ಇದರ ಲಾಭ ಹೋಗಬೇಕು ಅಂತ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಈ ಥರ ಮಾಡಿರೋದು. ಈ ಗ್ಯಾರಂಟಿ ಯೋಜನೆ ಈ ಕಾರಣದಿಂದಾಗಿನೇ ಗೆದ್ದಿರೋದು ಕೂಡ. ಇವತ್ತಿಗೂ ನಾನು ಹೇಳ್ತೀನಿ, ಆ ಗ್ಯಾರಂಟಿ ಯೋಜನೆಯ ಯಶಸ್ಸಿನ ಫಲವನ್ನು ಇಟ್ಕೊಂಡೇ ಇನ್ನೊಂದು ಹೇಳ್ತೀನಿ, ಬರೋ ಸಲವೂ ಕೂಡ ಕಾಂಗ್ರೆಸ್ಸೇ ಬರೋದು ಅಂತ.